ಸುರೂರು ಹಳ್ಳಿಕಾರ ಅಡ್ಡ ಚಾನಲ್ಗೆ ನಿಮಗೆ ಸ್ವಾಗತ. ನಿಮ್ಮ ಹೆಸರು ಮತ್ತು ನಿಮ್ಮ ರಾಸಿನ ಹೆಸರು ಮತ್ತು ಯಾವ ಊರಿಂದ ಬಂದಿದ್ದೀರಾ? ಸರ್ ನಮ್ಮದು ಹುಣಸೂರು. ಹೆಸರು ಬಂದು ಮಾದೇಶ ಅಂತ. ಹೆಸರು ಎತ್ತಿನ ಓನರ್ ಹೆಸರು ಬಂದು ಕೆಂಚಣ ಅಂತ. ನಮ್ಮ ಹೆಸರು ಅಬ್ಬಿ ಅಂತ, ಪಾಸ ಅಂತ. ನಾವು ಹುಣಸೂರಿಂದ ಬಂದಿದ್ದೀವಿ. ನಮಗೆ ಹಲವಾರು ಹಳ್ಳಿಕಾರು ಹುಚ್ಚು ಸರ್. ಇದು ನವಲೂರಲ್ಲಿ 2ನೇ ಪ್ರೈಜ್ ಮಾಡೈತೆ. ಇಲ್ಲಿ ನಾವು ಬಂದಿರೋ ಮುಖಾಂತರ ಎಲ್ಲ ಕಡೆ ನಾವು ಪಿಚ್ಗೆ ಹಾಕಿದ್ದೀವಿ. ಸಾಲಿಗ್ರಾಮ ಆಗಿರ್ಬೋದು, ಚಿಚ್ಚನಕಟ್ಟೆ, ಈ ಕಡೆ ಮೈಸೂರು, ಮಂಡ್ಯ ಎಲ್ಲ ಕಡೆ ನಾವು ಮಾಡಿದ್ದೀವಿ ಸರ್ ಪ್ರೈಜು. ನಮಗೇನಪ್ಪ ಅಂದರೆ ನಮ್ಗೆ ಹಳ್ಳಿಕಾರ ಬಗ್ಗೆ ತುಂಬ ಅಭಿಮಾನ ಜಾಸ್ತಿ. ಹಳ್ಳಿಕಾರ ಹುಟ್ಟಾಕಬೇಕು. ಈ ಒಂದು ಅಭಿಮಾನ ನಿಮಗೆ ಯಾಕೆ ಸ್ಟಾರ್ಟ್ ಆಯಿತು ಸರ್? ನಮಗೆ ಅದೇನೋ ಸರ್ ಬ್ಲಡ್ಡಲ್ಲೇ ಬಂದುಬಿಟ್ಟಿದೆ. ಅಭಿಮಾನ ಅನ್ನೋದು ನಮಗೆ ಬ್ಲಡ್ಡಲ್ಲೇ ಬಂದುಬಿಟ್ಟಿದೆ. ಹಂಗಾಗಿ ಹಳ್ಳಿಕಾರ ಬಗ್ಗೆ ನಮಗೆ ಸಿಕ್ಕಾಪಟ್ಟೆ ಹುಚ್ಚು. ಎಷ್ಟು ವರ್ಷದಿಂದ ಈ ಒಂದು ರೇಸ್ಗಳಲ್ಲಿ ಭಾಗವಹಿಸ್ತಿದ್ದಾರೆ ಸರ್? ನಾವು ಹೆಚ್ಚು ಕಮ್ಮಿ ಒಂದು 10 ವರ್ಷದಿಂದ ಬಗೆಹರಿಸ್ತೀವಿ. ನಮ್ಮ ತಂದೆ ಕಾಲದಿಂದನೂ ನಾವು ಹಸುಗಳು ಸಾಕೊಂಡೇ ಬಂದಿರೋದು. ಹಣಕಾರ ಬರೀ ಹಳ್ಳಿಕಾರೇನೆ. ಸರ್, ಮಾದೇಶ ಬರೋದಕ್ಕಿಂತ ಮುಂಚೆ ಯಾವ ಎತ್ತುಗಳನ್ನ ನೀವು ಸಾಕಿದ್ರಿ? ಸರ್, ಮಾದೇಶ ಬರೋದಕ್ಕಿಂತ ಮುಂಚೆ ನಮಗೆ ಇನ್ನೂ ಸುಮಾರಿದ್ದು ಒಂದು 2-3. ಅವತ್ತು ನಾವು ಹೆಸ್ರೇನು ಕಟ್ಟಿತ್ತಲ್ಲ, ಸ್ಟಾರು ಅಂತ ಒಂದು ಹೆಸರಿತ್ತು. ಅದೊಂದು ಒಳ್ಳೆ ಚಾಂಪಿಯನ್ ಐತೆ. ಅದು ಸ್ವಲ್ಪ ಕಾಲೇಟ್ ಆಗ್ಬಿಡ್ತು. ಜೋಡಿ ಗಾಡೀಲಿ ಇದರಲ್ಲಿ ಮೈಸೂರಲ್ಲಿ ಕಾಲೇಟ್ ಆಗ್ಬಿಡ್ತು, ಕಾಲು ಮುರಿದೋಗ್ಬಿಡ್ತು. ಹಂಗಾಗಿ ಮಾದೇಶನ ತಂದು, ಇದು ಮಾದೇಶ ಇದು ಬೇರೆಯವ್ರ ಹತ್ರ ಸಂತೆಲಿ ವ್ಯಾಪಾರ ಆಗಿತ್ತು ಬೇರೆ ಕಡೆಗೆ. ಅಲ್ಲಿ ನಾವು ಮಾದೇಶನ ನಾವು ಇಟ್ಕೊಂಡಿತ್ತು. ಅಲ್ಲಿಂದ ಬಂದು 6 ವರ್ಷ ಆಯಿತು ಮನೆಗೆ ಬಂದು. ಮಾದೇಶನಿಗೆ ಎಷ್ಟು ಬೆಲೆ ಕಟ್ಟಿದ್ರು ಸರ್ ಅವರು? ಸರ್, ಮಾದೇಶನಿಗೆ ಇದಕ್ಕೆ 3.25 ಲಕ್ಷಕ್ಕೆ ಚಿಕ್ಕಮಂಗ್ಳೂರವ್ರು ಬೆಲೆ ಕಟ್ಟಿದ್ರು. ಆದರೆ ನಾವು ಕೊಟ್ಟಿಲ್ಲ. ಹಂಗಾಗಿ ಮಾದೇಶ ಬೇಕು ಅಂದ್ಬಿಟ್ಟೆ ನಾವು ಇಟ್ಕೊಂಡಿರೋದು ಸರ್. ಯಾವ ರೇಸು ಸರ್ ಅತಿ ಹೆಚ್ಚು ಖುಷಿಯನ್ನು ಕೊಡ್ತೇವೆ ಸರ್ ನಿಮಗೆ? ನಮಗೆ ಅತಿ ಹೆಚ್ಚು ನವಲೂರಲ್ಲಿ ಕೊಡ್ತು. ನವಲೂರಲ್ಲಿ ಇದ್ರ ಸ್ಪೀಡು ನವಲೂರಲ್ಲಿ ಹೊಡೆದಿದ್ದೀವಿ ಸರ್. ನವಲೂರಲ್ಲಿ 2nd ಪ್ರೈಜು. ಫಸ್ಟ್ ಪ್ರೈಜ್ ಹೊಡಿಬೇಕಾಯ್ತು, 2nd ಪ್ರೈಜ್ ಹೊಡೆದು ಎತ್ತಿನ ಜೊತೆ ಅದು ಎತ್ತು ಹೋಗಲಿಲ್ಲ. ಯಾವ ಕೋಲಲ್ಲಿ ಜಾಸ್ತಿ ಇರುತ್ತೆ ಸರ್? ಎಡಗೋಲ. ಮಾದೇಶ ಬಲಗೋಲಲ್ಲಿ ಭಾಳ ಸ್ಪೀಡು. ಬಲಗೋಲಲ್ಲಿ ಹಿಡಿಯೋಕ್ಕಾಗಲ್ಲ. ಡ್ರೈವರೇ ಜಾಕಿನಿ ಹೇಳ್ತಾರೆ ಹಿಡಿಯೋಕ್ಕಾಗಲ್ಲ ಅಂತ. ಯಾವತ್ತಾರು ಎಡಗೋಲಿಗೆ ಯಾಕೆ ಟ್ರೈ ಮಾಡಿದ್ದೀರಾ ಸರ್? ಎಡಗೋಲ್ಗೆ ಹಾಕಿದ್ದೀವಿ 2-3 ಸಲ. ಎಡಗೋಲ್ ಆಗಿನ ಸ್ಪೀಡಿಗೂ ಈಗ ಬಲಗೋಲ್ ಸ್ಪೀಡಿಗೂ ಎಷ್ಟು ವ್ಯತ್ಯಾಸ ಸರ್? ಎಡಗೋಲ್ಗಿಂತ ಬಲಗೋಲ್ ಸ್ಪೀಡೇ ಹೆವಿ ಸ್ಪೀಡು ಮಾದೇಶ. ಯಾವ ಪೇರ್ ಜೊತೆ ಬಿಡ್ತಾ ಇರ್ತೀರಾ ಸರ್ ಯಾವಾಗಲೂ? ಸರ್, ಎಲ್ಲ ಕಡೆ ಹಾಕಿದ್ದೀವಿ. ಚಿನ್ನು ಜೊತೆ ಹಾಕಿದ್ದೀವಿ. ಮತ್ತು ಸುಮಾರು ಹಲವಾರು ಎತ್ತುಗಳ ಜೊತೆ ನಾವು ಎಲ್ಲ ಹಾಕಿ ಹೊಡೆದಿದ್ದೀವಿ, ಪ್ರೈಜ್ ಮಾಡಿದ್ದೀವಿ. ಇವತ್ತು ಈ ಒಂದು ಕಣದಲ್ಲಿ ಸರ್ ಯಾವ ಪೇರ್ ಜೊತೆ ಬಿಡ್ತಾರೆ ಸರ್? ಅದು 4 ಕರ. ಅದು ಈಗ ಇಲ್ಲ ಮಾತಾಡಿ. ಅದು ಮನೆಯಲ್ಲಿ ಹುಟ್ಟಿರೋಂಥ ಕರ. ಅದನ್ನು ಹುಟ್ಟಿರೋಂಥ ವ್ಯಕ್ತಿ ಇಲ್ಲೇ ಇದ್ದಾರೆ. ಅವ್ರ ಹೆಸರು ಸರ್ ಕಾನಿಸ್ಕ ಅಂತ. ಅವರು ಬೊಲೊರೋ ಡ್ರೈವರು. ಅವರು ಯಾವುದೋ ಒಂದು ಸಂತೆಗೆ ಹೋದಾಗ ಇಲ್ಲಿ ಈ ಕಡೆ ಕೋಟೆ ಸೈಡಲ್ಲಿ ಒಂದು ಎನ್ಪೋಸ್ ಸಂತೆ ಇದೆ. ಆ ಎನ್ಪೋಸ್ ಸಂತೆಯಲ್ಲೇ ಕರನ ಇಟ್ಕೊಂಡು ಬಂದಿತ್ತು. ನಮ್ಮ ಹತ್ರ ಬಂದು 1 ವರ್ಷ ಆಗಿದೆ ಕರ ಬಂದು. ಮಾದೇಶನ್ನ ಕೊಡಬಾರ್ದು ಅನ್ನೋದು, ಅದ್ರ ಜೊತೆಗೆ ಕೊಡ್ತಾಯಿಲ್ಲ ಅನ್ನೋ ಇದು ಉದ್ದೇಶಕ್ಕೋಸ್ಕರ ನಾವು ಹಾಕಿ ಮಡಿಬೇಕು ಅಂದ್ಬಿಟ್ಟು ಊರಲ್ಲಿ ನಾವು ಆ ಕರನ ತಂದಿರೋದು ಸರ್. ಅದು ಸರ್, ಈ ರೇಸಿನ ಹಿಂದಿನ ರೇಸಲ್ಲಿ ಯಾವ್ದು ಭಾಗವಹಿಸಿದ್ರಿ ಸರ್? ಭಾಗವಹಿಸಿದ್ದು ಅಂದರೆ ಕರನೇ ಒಂದು ಹೆಜ್ಜೆ ಸ್ಪೀಡ್ ಇದೆ ಸರ್ ಮಾದೇಶನ್ಗಿಂತನೂ. ಅಂದರೆ ಯಾವ ಊರಲ್ಲಿ ಭಾಗವಹಿಸಿದ್ರಿ ಸರ್? ಸರ್, ಭಾಗವಹಿಸಿರೋದಂದರೆ ಕೆಸ್ತೂರುಕೊಪ್ಪಲು, ಕ್ಯಾರ್ನಗರ ಮತ್ತು ಚಿಚ್ಚನಕಟ್ಟೆ, ಇದರಲ್ಲಿ ಸಾಲಿಗ್ರಾಮದಲ್ಲಿ ಎಲ್ಲ ಮಾಡಿದ್ದೀವಿ ಸರ್. ಸರ್, ಈಗ ಹೊರ ರಾಜ್ಯಗಳಿಗೆ ಹೋಗಿ ಆಡಿಸ್ಬೇಕು ಅನ್ನೋ ಏನು ಸರ್? ಹೊರ ರಾಜ್ಯಗಳಲ್ಲಿ ಆಡಿಸ್ಬೇಕಂದ್ರೆ ಕರಿಗೆ ಮಹಾರಾಷ್ಟ್ರಕ್ಕೆ ಹಾಕಬೇಕು ಅಂತ ಇದ್ದೀವಿ ಸರ್. ನಾವು ಅಲ್ಲಿ ಮಹಾರಾಷ್ಟ್ರಕ್ಕೆ ನಾವು ಕರಿಗೆ ಹಾಕಬೇಕು ಅಂತ ಒಂದು ಪ್ಲ್ಯಾನ್ ಇದೆ. ಅದು ನಾವು ಮಾಡಬೇಕಂತ ಅಭಿಪ್ರಾಯ ಇದೆ ಸರ್. ಒಂದು ಹೆಚ್ಚು ಎಷ್ಟಾರ ಬರಲಿ ಸರ್, ನಾವು ಕರನ ಹಾಕಿ ನಾವು ಹೆಸರು ಮಾಡಬೇಕು ಅನ್ನೋದು ಒಂದು ಆಸೆ ಇದೆ ಸರ್. ಈ ಒಂದು ದಿನನಿತ್ಯದ ದಿನಚರಿ ಮಾದೇಶಿಂದ ಯಾವ ರೀತಿ ಇರುತ್ತೆ ಸರ್? ಸರ್, ದಿನನಿತ್ಯ ಅಂದರೆ ಹಾಲು, ಮೊಟ್ಟೆ, ಉಳ್ಳಿ ಎಲ್ಲ ಸರ್ ಇದೆ ಸರ್. ವಾಕಿಂಗು ಬೆಳಗ್ಗೆ ಸಾಯಂಕಾಲ ವಾಕಿಂಗ್ ಮಾಡಿಸ್ತೀವಿ. ಎಷ್ಟು ಕಿಲೋಮೀಟ್ರ್ ತನಕ ವಾಕ್ ಕರ್ಕೊಂಡು ಹೋಗ್ತೀವಿ ಸರ್? ನಾವು ಮಿನಿಮಮ್ಮು ದಿನ 4 ಕಿಲೋಮೀಟ್ರ್ ವಾಕ್ ಮಾಡಿಸ್ತೀವಿ ಸರ್. ಬೆಳಗ್ಗೆ ಸಂಜೆ ಜಮೀನ್ ಹತ್ರ 3 ಕಿಲೋಮೀಟ್ರ್ ಇದೆ. 3-6 ಕಿಲೋಮೀಟ್ರ್ ವಾಕಿಂಗ್ ಮಾಡಿಸ್ತೀವಿ ಸರ್. ಈಗ ಎಷ್ಟು ಹಲ್ಲುಗಳನ್ನ ಹೊಂದಿದೆ ಸರ್ ಮಾದೇಶ? ಸರ್, ಮಾದೇಶ 6 ಹಲ್ಲುಟ್ಟೈತೆ ಮಾದೇಶ. ಎತ್ತುನೂರ ಬಂದು ಅವರೇ ಸರ್. ಈಗ ಸರ್ ಹೇಳಿ ಸರ್, ಇದ್ರ ಹೆಸರು ಇನ್ನೂ ನಾವು ಕಟ್ಟಿಲ್ಲ. ಪ್ರೈಜ್ ಮಾಡಾದ ತಕ್ಷಣ ಹೆಸರು ಕಟ್ಟೋದ ಅಂತ ಸರ್, ನಾಮಕರಣ ಮಾಡೋದಂತ. ಅಲ್ಲಿ ನಮ್ಮ ಪಾಲಾದ ಹತ್ರ ದಂಡಿನ ಮರ ಮುಂಜಾನೆ ಇದೆ. ಅಲ್ಲಿ ಹೆಸರು ಕಟ್ಟಬೇಕು ಅಂತ ಒಂದು ಆಸೆ ಇದೆ. ನಾವು ಮಹಾರಾಷ್ಟ್ರಕ್ಕೆ ಹಾಕಬೇಕು ಅನ್ನೋದು ಭಾಳ ಖುಷಿ ಇದೆ. ಇದನ್ನು ಮಹಾರಾಷ್ಟ್ರಕ್ಕೆ ಬಿಡಬೇಕು ಅಂತ. ಮಹಾರಾಷ್ಟ್ರಕ್ಕೆ ಅಂದರೆ ಅಲ್ಲಿ ಪಾಯಿಂಟ್ ಗಾಡಿ ಇದೆ ಸರ್. ಅಲ್ಲಿ ಬಿಡಬೇಕು ಅನ್ನೋದು ಒಂದು ಆಸೆ. ಅಲ್ಲೋಗಿ ಆಡಬೇಕು. ನಮ್ಮ ಕರ್ನಾಟಕದಿಂದ ಬೇರೆ ಸ್ಟೇಟಲ್ಲಿ ನಾವು ತೋರಿಸ್ಬೇಕು. ಯಾಕೆ ಸರ್ ಮಹಾರಾಷ್ಟ್ರಕ್ಕೆ ಬಿಡಬೇಕು ಅನ್ನೋ ಒಂದು ಗುರಿ ಛಲ ಸರ್? ಅಲ್ಲಿ ಅಂದರೆ ನಮ್ಮಲ್ಲಿ ಒಂದು ಎಲ್ಲ ಎತ್ಕೊಂಡು ಹೋಗಿದೆ, ನಮ್ಮವು ಒಂದು ಹೋಗಲಿ, ಒಂದು ಹೆಸರು ಮಾಡಲಿ ಅನ್ನೋದು ನಮಗೆ ಭಾಳ ಆಸೆ ಸರ್. ಇನ್ನೂ ಇದು ಎಳಸು ಕರ, ಇನ್ನೂ 4 ವರ್ಷದ್ದು ಇನ್ನೂ ಹುಡುಗ ಬೆಳೀತಾನೆ ಅನ್ನೋದು ಒಂದು ನಮಗೆ ಅಭಿಪ್ರಾಯ ಐತೆ. ಈ ಕರಿನ ಮೇಲೆ ನಮಗೆ ತುಂಬ ಹೋಪಿದೆ. ಕರಿನ ಮೇಲೆ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ತುಂಬ ಕ್ರೇಜ್ ಇದೆ ಈ ಕರಿನ ಮೇಲೆ. ಹಂಗಾಗಿ
ಎರಡಕ್ಕೂ ಸರ್ ಎಷ್ಟು ರೇಸ್ಗಳಲ್ಲಿ ಭಾಗವಹಿಸಿದೆ ಸರ್ ಇದು? ಸರ್ ಇದು 2 ಕಣಕ್ಕೆ ಹಾಕಿದ್ದೀವಿ. ಹ್ಞೂ 2 ಕಣದಲ್ಲಿ ನಾವು ಫಸ್ಟು ಇದು 3ನೇ ಕಣ ಬಂದಿರೋದು. ಇಲ್ಲಿಗೆ ಇದು 3ನೇ ಕಣ. 3ನೇ ಕಣಕ್ಕೆ ಬಂದಿದ್ದೀವಿ. ಜೋಡಿ ಗಾಡಿಗೆ ಫಸ್ಟು. ಈಗ ಮಾದೇಶ ಮತ್ತು ಇದೊಂದು 2 ಒಟ್ಟಿಗೆ ಬಿಡ್ತಾ ಇದೆ. ಮಾದೇಶ ಮತ್ತು ಇದು 2 ಒಟ್ಟಿಗೆ ಬಿಡ್ತಾ ಇರೋದು. ಇನ್ನು 4 ಅಲ್ಲ ಸರ್ ಇದಿನ್ನು. ಇದು ಯಾವ ಕಾಲಲ್ಲಿ ನುಗ್ಗುತ್ತೆ ಸರ್? ಸರ್ ಇದು ಬಲ್ಗೋಲು ಭಾಳ ಸ್ಪೀಡು. ಮಾದೇಶನ್ಗಿಂತ ಬಲ್ಗೋಲಲ್ಲಿ ಭಾಳ ಸ್ಪೀಡ್ ಇದೆ. ಅಂದರೆ ಕಂಟ್ರೋಲ್ ಲೆಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀರಾ? ಕಂಟ್ರೋಲ್ಲೆಸ್ ಅದರಲ್ಲಂತೂ ಕನ್ಫರ್ಮ್. ಪ್ರಮುಖವಾಗಿ ರೈಡರ್ಗಳು ಯಾರ್ಯಾರು ಇದ್ದಾರೆ ಸರ್? ಸರ್ ರೈಡರ್ಗಳು ಹರೀಶ ಅಂದ್ಬಿಟ್ಟು, ಹರೀಶ ಮತ್ತು ನಮ್ಮ ಹುಣಸೂರಲ್ಲಿ ಕಾಳಿ ಅಣ್ಣ ಅಂತ ಇದ್ದಾರೆ. ಅವ್ರು ಕೂತ್ಕೊಬಿಟ್ರೆ ಕಂಟ್ರೋಲ್ಗೆ ಸಿಗಲ್ಲ. ಅವ್ರು ಕೂತ್ಕೊ ಬರೀ ಗುಟ್ರಕ್ಕೆ ಹಾಕಿದ್ರೆ ಸಾಕು, ಆ ಸ್ಪೀಡ್ ಕಂಟ್ರೋಲು ಅವರೇ ಹೇಳ್ತಾರೆ ಜಾಕಿ ಹಿಡಿಯೋಕ್ಕಾಗಲ್ಲ ಇದನ್ನ ಅಂತ. ಯಾಕಂದರೆ ನಾವು ಎಷ್ಟೋ ಕಡೆ ಕೇಳಿದ್ದೀವಿ ಮತ್ತು ನೋಡಿದ್ದೀವಿ, ಎಷ್ಟೋ ಜಾಕಿಗಳಿಗೆ ಕೆಲವು ಎತ್ತುಗಳು ಕಂಟ್ರೋಲ್ಗೆ ಸಿಗೋದಿಲ್ಲ. ನಮ್ಮ ಹುಣಸೂರಲ್ಲಿ ಕಾಳಿ ಅಣ್ಣ ಅಂತ ಇದ್ದಾರೆ, ಅವರೇ ಸರ್ ಕಿಂಗು. ನಮ್ಮ ಹುಣಸೂರು ಟೌನಲ್ಲಿ ಗಾಡಿ ಹೊಡೆಯೋದ್ರಲ್ಲಿ ನಮ್ಮ ಕಾಳಿ ಅಣ್ಣ ಅಂತ ಇದ್ದಾರೆ. ಅವ್ರು ಬಿಟ್ಟರೆ ಹರೀಶ ಅಂತ ಇದ್ದಾನೆ, ಕಲ್ಕುಂಡ್ಕೆ ಹರೀಶ ಅಂತ ಇದ್ದಾನೆ. ಅವರಿಬ್ಬರು ಕುತ್ಕೊಬಿಟ್ರೆ ಸರ್ ಅಖಾಡದಲ್ಲಿ ಪ್ರೈಜು ಪಕ್ಕ 100% ಫಸ್ಟು ಸೆಕೆಂಡ್ ತರ್ತಾರೆ ಅನ್ನೋದು ನಮಗೆ ಕನ್ಫರ್ಮ್ ಇದೆ. ಇವತ್ತು ಈ ಅನಿಕೆಲ್ ನಡೀತಿರೋ ರೇಸ್ ಬಗ್ಗೆ ಎಷ್ಟು ಓಪ್ ಇದೆ ಸರ್ ನಿಮಗೆ? ಸರ್ ಹೊಡಿತೀವಿ ಅನ್ನೋದು ಓಫ್ ಇದೆ. ಹುಣಸೂರಿಂದ ಬಂದಿದ್ದೀವಿ, 140 ಕಿಲೋಮೀಟ್ರ್ ಆಚೆಯಿಂದ ಬಂದಿದ್ದೀವಿ, ಗೆಲ್ಲಬೇಕು ಅಂತ ಬಂದಿದ್ದೀವಿ. ನೋಡೋದ ಸರ್ ಬಸವಣ್ಣ ದೇವರು ಮೆರೆಸ್ಬೇಕು ಅಂದ್ಕೊಂಡಿದ್ದೀವಿ. ಹಳ್ಳಿ ಕಾರಲ್ಲಿ ಅಂದರೆ ನಮಗೆ ಭಾಳ ಹುಚ್ಚು. ಎಲ್ಲಿಂದ ಎಲ್ಲಾರ ಇರಲಿ ನಾವು ರೈಸ್ ಮಾಡ್ತೀವಿ ಅನ್ನೋದು ನಮ್ಗೆ ಆಸೆ ಇದೆ. ನಮ್ಮ ಚಾನಲ್ ಕಡೆಯಿಂದ ಸರ್ ನಿಮಗೆ ಶುಭ ಕೋರ್ತೀವಿ ಸರ್. ಇವತ್ತು ಗೆಲ್ಲಿ ಅಂತೇಳಿ ನಾವು ಕೂಡ ಹಾರೈಸ್ತೀವಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್.